ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 2ನೇ ತರಗತಿಯ ಭಾಗ 2ರಲ್ಲಿ ಪಾಠ 12 ನೇಗಿಲು ಗದ್ಯ ಪಾಠವಿದೆ. ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮುಂದೆ 3ನೇ 4ನೇ 5ನೇ ತರಗತಿಗೆ ಹೋದ್ಮೇಲೆ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ ನಲ್ಲಿ ಹಾಕುತ್ತೇವೆ. ಅದಕ್ಕೋಸ್ಕರ ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಾಠ 12 ನೇಗಿಲು. ಪಾಠ ಪೂರ್ವ ಚಟುವಟಿಕೆ. ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರು ಮತ್ತು ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸು. ಸಂಖ್ಯೆ, ಕುಂಟೆ, ಅದಾದ್ಮೇಲೆ ನೇಗಿಲು, ನೊಗ, ಅದಾದ್ಮೇಲೆ ಕುಡುಗೋಲು, ಪಿಕಾಶಿ, ಅದಾದ್ಮೇಲೆ ನೇಗಿಲು ಗದ್ಯ. ಇದು ಗದ್ಯ ಪಾಠವಿದೆ. ಇದನ್ನ ಒಂದ್ಸರಿ ಓದ್ಕೊಳ್ಳಿ, ಶಾಲೆಯೆಲ್ಲ ಕೂಡ ಹೇಳ್ತಾರೆ. ನಾವಿವತ್ತು ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಪದಗಳ ಅರ್ಥ. ಸಿದ್ಧತೆ, ಏರ್ಪಾಡು, ತಯಾರು. ಸಲಕರಣೆ, ಅಗತ್ಯವಾದ ವಸ್ತು, ಉಪಕರಣ. ಶೀಳು, 2 ಪಾಲಾಗುವುದು. ಮೇನಿ, ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ. ಪಟಗನ್ನಿ, ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ, ಪಟಗನ್ನಿ ಅಂತಾರೆ. ಆಯ್ತಾ. ಅದಾದ್ಮೇಲೆ ಗಮನಿಸಿ ತಿಳಿಯಿರಿ. ನೇಗಿಲು, ಭೂಮಿಯನ್ನು ಉಳುವ ಸಾಧನ. ಕುಳ, ನೇಗಿಲಿನ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟಿ. ನೊಗ, ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳ ಕುತ್ತಿಗೆಗೆ ಮೇಲೆ ಇಡುವ ಉದ್ದವಾದ ಮರದ ತುಂಡು. ಅಭ್ಯಾಸ ಇನ್ನಿದೆ ನೋಡಿ, ಅಭ್ಯಾಸ ನೋಡೋಣ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಅಥವಾ ಬರೆಯಿರಿ. 1. ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು? ಗಣೇಶ್ ಅಪ್ಪನೊಡನೆ ಹೊಲಕ್ಕೆ ಹೋದನು. 2. ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ? ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ. 3. ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ? ಭೂಮಿಯನ್ನು ಉಳುವುದರಿಂದ ಗಾಳಿ, ನೀರು, ಬೆಳಕು ಸರಾಗವಾಗಿ ಭೂಮಿಯನ್ನು ಪ್ರವೇಶಿಸುತ್ತದೆ. ಆಯ್ತಾ. ಅದಾದ್ಮೇಲೆ ಇನ್ನು ಇದೆ. ಏನು? ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ. ಮಾದರಿ, ಬೇಸಾಯ, ಸಾ ಬರಿಬೇಕು. ಆಯ್ತಾ. ಅದಾದ್ಮೇಲೆ ಇನ್ನು ಮೊದಲನೇದು ಪ್ರಾರಂಭಿಸು. ಆಯ್ತಾ. ಇದನ್ನ ಬ್ರಾಕೆಟ್ ನಲ್ಲಿ ಈ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. 2. ಉಳುಮೆ, ಉಳುಮೆ. ಅದಾದ್ಮೇಲೆ 3. ಸಿದ್ಧತೆ. ಅದಾದ್ಮೇಲೆ ರಾಷ್ಟ್ರಕವಿ, ರಾಷ್ಟ್ರಕವಿ. ಇದನ್ನ ತುಂಬಬೇಕು. ಆಯ್ತಾ. ಅದಾದ್ಮೇಲೆ ಇನ್ನು ನೋಡಿ ಮುಂದಿನ ಪ್ರಶ್ನೆ. ಈ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ. 1. ಬೇಸಾಯಗಾರ ಉತ್ತಮ ರಾಮಣ್ಣ. ರಾಮಣ್ಣ ಉತ್ತಮ ಬೇಸಾಯಗಾರ. 2. ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು. ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು. 3. ಮಣ್ಣನ್ನು ನೇಗಿಲು ಹೊಲಗದ್ದೆಗಳ ಸೀಳುತ್ತದೆ. ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಅದೇ ರೀತಿ ಇನ್ನು ಇದೆ ನೋಡಿ. ಈ ಪದಗಳ ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ. 1. ಬೇಸಾಯ, ರೈತರು ಬೇಸಾಯ ಮಾಡುತ್ತಾರೆ. 2. ಕುತೂಹಲ, ಅಮರ್ ಕುತೂಹಲದಿಂದ ಪ್ರಶ್ನೆ ಕೇಳಿದನು. 3. ಸಂತೋಷ್, ಶಾಲೆ ರಜೆ ಬಂದರೆ ಮಕ್ಕಳಿಗೆ ಸಂತೋಷವಾಗುತ್ತದೆ. ಅದೇ ರೀತಿ ಇನ್ನು 5 ಏನಿದೆ? ಪದಗಳಿಗೆ ಸರಿ ಹೊಂದುವ ಚಿತ್ರಗಳ ಗೆರೆ ಎಳೆದು ಹೊಂದಿಸಿರಿ. ಗೆರೆ ಎಳಿಬೇಕಾಗಿದೆ. ಆಯ್ತಾ. ನೋಡಿ, ಪಿಕಾಶಿ ಇಲ್ಲಿ ಬರುತ್ತೆ. ಆಯ್ತಾ. ಅದಾದ್ಮೇಲೆ ಕುಂಟೆ, ಇದು ಕುಂಟೆ. ಅದಾದ್ಮೇಲೆ ನೊಗ, ಇದು ನೊಗ. ಕುಡುಗೋಲು, ಇದು. ಆಯ್ತಾ. ಸೊ ನೀವು ಕೂಡ ಗೆರೆ ಎಳೆಯಿರಿ. ಅದಾದ್ಮೇಲೆ ಈ ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ನೇಗಿಲು ಏಕೆ ಬೇಕು? ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತವೆ. ಇದರಿಂದ ಉತ್ತಮ ಬೆಳೆ ಬರುತ್ತದೆ. 2. ಹೊಲ ಉಳಲು ಬಳಸುವ ಸಾಧನಗಳು ಯಾವುವು? ಹೊಲ ಉಳಲು ಬಳಸುವ ಸಾಧನಗಳು ನೇಗಿಲು, ನೊಗ, ಕುಂಟೆ, ಪಟಗನ್ನಿ, ಹಗ್ಗ. ಅದಾದ್ಮೇಲೆ ಇನ್ನು ಚಟುವಟಿಕೆ ಇದೆ ನೋಡಿ. ಇವುಗಳ ಬಗ್ಗೆ ನಿಮಗೆ ಗೊತ್ತಿರುವುದನ್ನು ಹೇಳಿ. 1. ರೇಡಿಯೋ. 2. ಪೆನ್ನು. 3. ಶಾಲೆ. ಉಳುಮೆ ಮಾಡುವುದನ್ನು ಮುಖಾಭಿನಯ ಮಾಡಿ ತೋರಿಸು. ಅದಾದ್ಮೇಲೆ ವಿಜಯನಗರ, ಇಲ್ಲಿದೆ ನೋಡಿ. ವಿಜಯನಗರ, ಈ ಪದದಲ್ಲಿ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ ಅಂತ ಇದೆ. ಮಾದರಿ, ಜಯ. ಅದಾದ್ಮೇಲೆ ವಿಜಯ ಆಗುತ್ತೆ, ನಗರ ಆಗುತ್ತೆ, ಜಯ, ವಿನಯ, ಜನ, ನರ. ಈತಲ್ವಾ.
ಅದೇ ರೀತಿ ಸಾಮರ್ಥ್ಯ. ಈ ಗದ್ಯದ ಕಲಿಕೆಯ ಅನಂತರ ಪರಿಚಿತ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳುವ ಸಾಮರ್ಥ್ಯ ಪಡೆಯುವಿರಿ. ಇದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಲೈಕ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದಾದ್ಮೇಲೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮಾತ್ರ ಮರೆಯಬೇಡಿ. ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.